ಎಲ್ರಿಗೂ ನಮಸ್ಕಾರ. ಹರ ಹರ ಮಹಾದೇವ್. ನಾನು ನಿಮ್ಮ ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ, ಪ್ರಯಾಗ್ರಾಜ್ ಮಹಾಕುಂಭ ಮೇಳದಿಂದ. ಹರ ಹರ ಮಹಾದೇವ್. ಮೌನಿ ಅಮಾವಾಸ್ಯೆಯ ದಿನ ಇಲ್ಲಿ ಮಹಾಕುಂಭ ಮೇಳದಲ್ಲಿ ನಡೆದಂತಹ ಕಾಲ್ತುಳಿತದ ಆ ಒಂದು ವಿಚಾರವನ್ನ ಇಟ್ಕೊಂಡು ಬಹಳಷ್ಟು ಜನ ರಾಜಕೀಯ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದಷ್ಟು ಜನ ಅದರಲ್ಲಿ ಏನೋ ಒಂದು ವಿಕೃತ ಸಂತೋಷವನ್ನ ಪಡ್ತಾ ಇದ್ದಾರೆ. ಇನ್ನೊಂದಷ್ಟು ಜನ ಸುಳ್ಳನ್ನೇ ಹೈಲೈಟ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದಕ್ಕಿಂತಲೂ ಹೆಚ್ಚು ಏನು ಇಲ್ವೋ ಅದನ್ನ ಸೇರಿಸಿ ಸುಳ್ಳು ವಿಚಾರಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಬ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಾನು ಇಲ್ಲಿ ಪ್ರಯಾಗ್ರಾಜ್ ನಲ್ಲಿ ನಿಂತ್ಕೊಂಡು ಒಂದಷ್ಟು ಇತಿಹಾಸವನ್ನ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಮೊದಲನೆಯದಾಗಿ ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡ್ತಾರೆ. ಏನಂತ? ಆಡಳಿತ ನಿರ್ವಹಣೆ ಸರಿಯಾಗಿರ್ಲಿಲ್ಲ, ವಿಐಪಿಗಳಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಟ್ಟಿದ್ರಿಂದಾಗಿ ಈ ರೀತಿಯಾದಂತಹ ಒಂದು ಘಟನೆ ಆಯ್ತು. ಹಾಗಾಗಿ ವಿಐಪಿ ಸಂಸ್ಕೃತಿಯನ್ನ ನಿಲ್ಲಿಸಿ ಸಾಮಾನ್ಯ ಜನರಿಗೆ ಅವಕಾಶವನ್ನ ನೀಡಿ, ಈ ರೀತಿಯಾಗಿ ಒಂದು ಟ್ವೀಟ್ ಅನ್ನ ಮಾಡ್ತಾರೆ. ಯಾರು? ವಿಐಪಿ ಸಂಸ್ಕೃತಿಯ ಪಿತಾಮಹ, ವಿಐಪಿಯ ಬ್ರ್ಯಾಂಡ್ ಅಂಬಾಸಿಡರ್ ಆದಂತಹ ರಾಹುಲ್ ಗಾಂಧಿ ಅವರು. ರಾಹುಲ್ ಗಾಂಧಿ ಅವರೇ, ನಿಮಗೆ ನಿಮ್ಮ ತಾತನ ಕಾಲದಲ್ಲಿ ನಡೆದಿರುವಂತಹ ಒಂದು ಘಟನೆ ನೆನಪಿಲ್ಲ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ಅದನ್ನ ನಿಮಗೆ ನೆನಪು ಮಾಡುವಂತಹ ಪ್ರಯತ್ನವನ್ನ ಇವತ್ತು ಮಾಡ್ತೀನಿ. ಅದು 1954 ಸ್ವಾತಂತ್ರ್ಯ ನಂತರ ನಡೆದಂತಹ ಮೊದಲ ಕುಂಭಮೇಳ. ಅವತ್ತು ಪ್ರಧಾನಿಯಾಗಿದ್ದಂಥವರು ನಿಮ್ಮ ತಾತ ಜವಾಹರ್ಲಾಲ್ ನೆಹರು. ಅಮೃತ ಸ್ನಾನದ ದಿನ ಜವಾಹರ್ಲಾಲ್ ನೆಹರು, ಅದೇ ರೀತಿ ರಾಜೇಂದ್ರ ಪ್ರಸಾದ್ ಅವರ ಮೆರವಣಿಗೆ ಇರುತ್ತೆ. ಓಪನ್ ರೋಡ್ ಶೋ, ಅದೇ ನೀವು ಹೇಳಿದಂತಹ ವಿಐಪಿ ಎಂಟ್ರಿ ಇರುತ್ತೆ. ಅದಕ್ಕಾಗಿ ಸಕಲ ಸಿದ್ಧತೆಗಳನ್ನು ಮಾಡ್ತಾರೆ. ಅದಕ್ಕೆ ಹೆಚ್ಚಿನ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾರೆ. ಇಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ, ಅವರಿಗೆ ಬೇಕಾದಂತಹ ಸರಿಯಾದಂತಹ ವ್ಯವಸ್ಥೆಗಳನ್ನ ಅವತ್ತು ಮಾಡಿರ್ಲಿಲ್ಲ. ಇನ್ನು ಇವರು ಬರ್ತಾ ಇದ್ದಾರೆ, ನೆಹರು ಅದೇ ರೀತಿ ರಾಜೇಂದ್ರ ಪ್ರಸಾದ್ ಅವರು ಬರ್ತಾ ಇದ್ದಾರೆ ಅನ್ನುವಂತಹ ಕಾರಣಕ್ಕೆ ಭಕ್ತಾದಿಗಳನ್ನ ಎರಡೂ ಕಡೆಯಿಂದ ಬ್ಯಾರಿಕೇಡ್ ಹಾಕಿ ತಡೀತಾರೆ. ಅವರನ್ನು ಹೋಗೋದಕ್ಕೆ ಬಿಡಲ್ಲ. ಇವರು ಬರ್ತಾರೆ, ಮೆರವಣಿಗೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿ ಲಕ್ಷಾಂತರ ಭಕ್ತಾದಿಗಳು ಬಂದಿರ್ತಾರೆ. ನೂಕು ನುಗ್ಗಲಾಗತ್ತೆ, ಕಾಲ್ ತುಳಿತಾಗತ್ತೆ. 800 ಭಕ್ತಾದಿಗಳ ಸಾವಾಗತ್ತೆ. ಗೊತ್ತಾ ಇದು ನಿಮಗೆ ರಾಹುಲ್ ಗಾಂಧಿ ಅವರೇ? ಇದೇ ನೀವು ಹೇಳಿರುವಂತಹ ವಿಐಪಿ ಸಂಸ್ಕೃತಿಯಿಂದ ಅವತ್ತು 800 ಭಕ್ತಾದಿಗಳ ಸಾವಾಗುತ್ತೆ. ಅದಾದ ನಂತರ ಸರ್ಕಾರ ಅದನ್ನು ಮುಚ್ಚುವಂತಹ ಪ್ರಯತ್ನವನ್ನ ಮಾಡತ್ತೆ. ಬಹಳ ದೊಡ್ಡ ಇಂಪಾರ್ಟೆನ್ಸ್ ಏನು ಕೊಡಲ್ಲ. ಪತ್ರಿಕೆಯಲ್ಲಿ ಸರ್ಕಾರ ಏನಂತ ಹೇಳಿಕೆಯನ್ನು ಕೊಡುತ್ತೆ ಗೊತ್ತಾ? ಒಂದಷ್ಟು ಭಿಕ್ಷುಕರ ಸಾವಾಗಿದೆ ಅಂತ. ಈ ಘಟನೆ ಪತ್ರಿಕೆಯಲ್ಲಿ ಬರದ ಹಾಗೆ ಮಾಡ್ತಾರೆ, ಮುಚ್ಚಿಡುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೆ ಅಂದಿನ ಪ್ರತ್ಯಕ್ಷದರ್ಶಿ NN ಮುಖರ್ಜಿ ಅವರು ತಮ್ಮ ಛಾಯಾಕೃತಿಯಲ್ಲಿ ಇವೆಲ್ಲವನ್ನ ಕೂಡ ಉಲ್ಲೇಖಿಸಿ ಬರೀತಾರೆ. ನಾನ್ ಕೇಳುವಂಥದ್ದು, ಮೋದಿಜಿ ಆಗ್ಲಿ ಯೋಗಿಜಿ ಆಗ್ಲಿ ಈ ರೀತಿಯಾದಂತಹ ವಿಐಪಿ ಸಂಸ್ಕೃತಿಗೆ ಅವಕಾಶವನ್ನ ಕೊಟ್ಟಿದ್ದಾರಾ? ಈ ಮಹಾಕುಂಭ ಮೇಳದಲ್ಲಿ 6 ಪ್ರಮುಖ ಅಮೃತ ಸ್ನಾನದ ದಿನಗಳಿವೆ. ಜನವರಿ 13ನೇ ತಾರೀಕಿಗೆ ಪುಷ್ಯ ಪೂರ್ಣಿಮಾ ಸ್ನಾನ ಇತ್ತು. ಜನವರಿ 15ನೇ ತಾರೀಕಿಗೆ ಮಕರ ಸಂಕ್ರಾಂತಿ ಸ್ನಾನ ಇತ್ತು. ನಿನ್ನೆ ಜನವರಿ 29ನೇ ತಾರೀಕಿಗೆ ಮೌನಿ ಅಮಾವಾಸ್ಯೆ ಸ್ನಾನ ಇತ್ತು. ಇನ್ನು ಫೆಬ್ರವರಿ 3ನೇ ತಾರೀಕಿಗೆ ಬಸಂತ ಪಂಚಮಿ ಸ್ನಾನ ಇದೆ. ಇಲ್ಲಿ ಮೋದಿಜಿ ಆಗ್ಲಿ ಯೋಗಿಜಿ ಆಗ್ಲಿ ಈ ರೀತಿಯಾಗಿ ಮೆರವಣಿಗೆಯನ್ನ ಮಾಡಿದ್ರ, ಅಥವಾ ಈ ಒಂದು ಅವಕಾಶವನ್ನ ಸದುಪಯೋಗ ಪಡಿಸ್ಕೊಂಡ್ರ, ಅಥವಾ ಇಲ್ಲಿ ಅಂಬಾನಿಗೋ ಅದಾನಿಗೋ ಅವಕಾಶವನ್ನ ಕೊಟ್ರ? ಇಲ್ಲ ಅಲ್ವಾ? ಇನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಟ್ವೀಟ್ ಮಾಡ್ತಾರೆ. ಏನಂತ? ಮೊನ್ನೆ ಹೇಳಿದ್ರು ಗಂಗೆಯಲ್ಲಿ ಮಿಂದೆದ್ರೆ ಬಡತನ ನಿರ್ಮೂಲನೆ ಆಗುತ್ತಾ ಅಂತ ಕೇಳಿದ್ರು. ಅದಾದ ನಂತರ ಈಗ ಟ್ವೀಟ್ ಅನ್ನ ಹಾಕ್ತಾರೆ. ಯೋಗಿ ಕೇಂದ್ರ ಸರ್ಕಾರನೇ ಈ ಕಾಲ್ ತುಳಿತಕ್ಕೆ ಕಾರಣ. ಅತ್ಯಂತ ಕೆಟ್ಟ ಆಡಳಿತ ವ್ಯವಸ್ಥೆಯಿಂದಾಗಿ ಈ ರೀತಿಯಾಗಿದೆ. ಸಾವಿರಾರು ಕೋಟಿ ಖರ್ಚು ಮಾಡಿದ್ರು ಕೂಡ ಇಲ್ಲಿ ವ್ಯವಸ್ಥೆ ಒಂಚೂರು ಕೂಡ ಸರಿಯಾಗಿಲ್ಲ. ಈ ರೀತಿಯಾಗಿ ಒಂದಷ್ಟು ಟ್ವೀಟ್ಗಳನ್ನ ಹಾಕಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರೇ, ಮೊದಲನೇದಾಗಿ ನೆಹರು ಅವರು ಕೂಡ ಅವತ್ತು ಗಂಗೆಯಲ್ಲಿ ಮಿಂದು ಅಮೃತ ಸ್ನಾನವನ್ನ ಮಾಡಿದ್ದಾರೆ. ಅವರು ಮಿಂದೆದ್ದಾಗ ಬಡತನ ನಿರ್ಮೂಲನೆ ಆಯ್ತಾ? ಪ್ರಶ್ನೆ ಮಾಡಬಹುದಾ ನಿಮಗೆ? ಆ ರೀತಿಯಾಗಿ ಕಷ್ಟ ಆಗಬಹುದಾ ಅಂತಲ್ವಾ ನಿಮಗೆ? ಇಷ್ಟಾದರೂ ನೀವು ಅವರ ಗುಲಾಮಗಿರಿಯಲ್ಲಿ ಇರುವಂಥವ್ರಲ್ವಾ, ನಿಮಗೆ ಕಷ್ಟ ಆಗತ್ತೆ ಬಿಡಿ. ಇನ್ನು ಅದೇ ನೆಹರು ಅವರು ಅವರ ಡಿಸ್ಕವರಿ ಆಫ್ ಇಂಡಿಯಾ ಅನ್ನುವಂಥ ಒಂದು ಪುಸ್ತಕದಲ್ಲಿ ಈ ಅಮೃತ ಸ್ನಾನದ ಬಗ್ಗೆ ಬರೆದಿದ್ರು.
ಕುಂಭಮೇಳದ ಬಗ್ಗೆ ಬರೆದಿದ್ರು. ಏನಂತ? In my own city of Allahabad or in Haridwar, I would go to the great bath festivals, the Kumbh Mela, and see hundreds of thousands of people come as their forebears had come for thousands of years from all over India to bath in Gange. ಹರಿದ್ವಾರಕ್ಕೂ ಬರ್ತಾ ಇದ್ರು ಭಕ್ತಾದಿಗಳು, ನಾನು ನೋಡ್ತಾ ಇದ್ದೆ. ಅವರು ಅಮೃತ ಸ್ನಾನವನ್ನ ಮಾಡ್ತಾ ಇದ್ರು. ಈ ರೀತಿಯಾಗಿ ಅವರು ಕುಂಭಮೇಳದ ಬಗ್ಗೆ, ಅಮೃತ ಸ್ನಾನದ ಬಗ್ಗೆ ಬಹಳ ಒಳ್ಳೆಯ ರೀತಿಯಲ್ಲಿ ಬರೆದಿದ್ರು. ಆದ್ರೆ ಇವತ್ತು ಆ ಕಾಂಗ್ರೆಸ್ ಎಲ್ಲಿ, ಈ ಕಾಂಗ್ರೆಸ್ ಎಲ್ಲಿ? ಅವತ್ತು ಇದ್ದಂತಹ ಕಾಂಗ್ರೆಸ್ ಇವತ್ತು ಎಲ್ಲೋ ಕಳೆದು ಹೋಗಿ ಇವತ್ತಿರುವಂತಹ ಕಾಂಗ್ರೆಸ್ ಮುಸ್ಲಿಂ ಲೀಗ್ ಆಗಿ ಬದಲಾಗಿದೆ ಅಂತಾನೆ ಹೇಳ್ಬಹುದು. ಇನ್ನು ನೀವು ಆಡಳಿತ ವ್ಯವಸ್ಥೆ ಅದು ಇದು ಏನೇನೋ ಮಾತಾಡ್ತಿರಲ್ಲ ಮಲ್ಲಿಕಾರ್ಜುನ ಖರ್ಗೆ ಅವರೇ, ಮೊನ್ನೆ ಕಲಬುರಗಿಯಲ್ಲಿ ನಿಮ್ಮ ಜಿಲ್ಲಾಸ್ಪತ್ರೆಯಲ್ಲಿ ಕರೆಂಟ್ ಹೋಯ್ತು ಅಂತ ಹೇಳಿ ಮೊಬೈಲ್ ಟಾರ್ಚ್ ಅನ್ನ ಹಿಡ್ಕೊಂಡು ಟ್ರೀಟ್ಮೆಂಟ್ ಅನ್ನು ಕೊಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ನಿಮಗೆ ಒಂದು ಜಿಲ್ಲೆಯನ್ನ ಸರಿಯಾಗಿ ನೋಡ್ಕೊಳ್ಳುವಂತಹ ನೈತಿಕತೆ ಇಲ್ಲ. ನೀವು ಇಷ್ಟು ಅದ್ಭುತವಾಗಿ ಇವರು ನಿರ್ವಹಿಸ್ತಾ ಇರುವಂತಹ ಈ ಮಹಾಕುಂಭ ಮೇಳದ ಬಗ್ಗೆ ಮಾತಾಡ್ತಾ ಇದ್ದೀರಾ. ನೈತಿಕತೆ ಇದೆಯಾ ನಿಮಗೆ? ಪ್ರಶ್ನೆ ಮಾಡುವಂತಹ ಹಕ್ಕಿದೆಯಾ ನಿಮಗೆ? ಮೊದಲು ನಿಮ್ಮ ಜಿಲ್ಲೆಯನ್ನು ಸರಿ ನೋಡ್ಕೊಳ್ಳಿ, ಆಮೇಲೆ ಈ ಮಹಾಕುಂಭ ಮೇಳದ ಬಗ್ಗೆ ಮಾತಾಡೋದಕ್ಕೆ ಬನ್ನಿ. ಇನ್ನು ಅಖಿಲೇಶ್ ಯಾದವ್ ಅವರು ಟ್ವೀಟ್ ಮಾಡ್ತಾರೆ, ಇದು ಯೋಗಿಜಿ ಆಡಳಿತದ ವೈಫಲ್ಯದ ಪ್ರತೀಕ. ಆಮೇಲೆ ವಿಶ್ವ ದರ್ಜೆಯ ಸೌಲಭ್ಯವನ್ನ ಒದಗಿಸಲಾಗಿದೆ ಅಂತ ಹೇಳಿದ್ರು. ಆದ್ರೆ ಈ ರೀತಿಯಾದಂತಹ ಘಟನೆ ಆಗಿದೆ. ಹಾಗಾಗಿ ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಯೋಗಿಜಿ ಅಂತ ಅಖಿಲೇಶ್ ಯಾದವ್ ಅವರು ಹೇಳ್ತಾರೆ. ಅಖಿಲೇಶ್ ಯಾದವ್ ಜಿ, ನೀವು ಅಧಿಕಾರದಲ್ಲಿರುವಾಗ ಒಂದು ಘಟನೆ ನಡೆದಿತ್ತಲ್ಲ, ಇದೇ ಕುಂಭಮೇಳದಲ್ಲಿ, ನೆನಪಿದೆಯಾ? 2013 ಪ್ರಯಾಗ್ರಾಜ್ನಲ್ಲಿ ಅಮೃತ ಸ್ನಾನದ ದಿನ, ಮೌನಿ ಅಮಾವಾಸ್ಯೆ ದಿನ ರೈಲ್ವೆ ನಿಲ್ದಾಣದಲ್ಲಿ ಕಾಲ್ ತುಳಿತ ಆಗತ್ತೆ. 42 ಭಕ್ತಾದಿಗಳ ಮರಣ ಆಗತ್ತೆ. ಯಾಕೆ ಹೀಗಾಯ್ತು? ಯಾಕಂದ್ರೆ 12 ಕೋಟಿ ಭಕ್ತರ ಆಗಮನ ಆಗಿತ್ತವತ್ತು. ಆದ್ರೆ ಯಾವುದೇ ರೀತಿಯಾದಂತಹ ಸೌಲಭ್ಯಗಳು ಇರಲಿಲ್ಲ, ಅಚ್ಚುಕಟ್ಟಾದಂತಹ ವ್ಯವಸ್ಥೆ ಇರಲಿಲ್ಲ, ಹೆಚ್ಚುವರಿ ಬಸ್ಗಳ ವ್ಯವಸ್ಥೆ ಇರಲಿಲ್ಲ. 60% ಅವ್ಯವಸ್ಥೆ ಇತ್ತು. ಎಷ್ಟು? 60%. ಇವತ್ತು ನೀವು ಯೋಗಿಜಿಯ ವೈಫಲ್ಯ ಅಂತ ಮಾತಾಡ್ತಾ ಇದ್ದೀರಾ. ಅವತ್ತು ಈ ಮಹಾಕುಂಭ ಮೇಳದ ಸಮಿತಿಯ ಚೇರ್ಪರ್ಸನ್ ಆಗಿದ್ದಂತಹ ಅಜಂ ಖಾನ್ ಅವರು ಈ ಘಟನೆಯ ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆಯನ್ನು ಕೊಡ್ತಾರೆ. ಆದ್ರೆ ಅಖಿಲೇಶ್ ಜಿ, ನೀವೇ ಆ ರಾಜೀನಾಮೆಯನ್ನ ತಗೊಳ್ಳೋದಿಲ್ವಲ್ಲ? ತಗೊಳ್ಳಿಲ್ಲ. ಯಾಕೆ? ನೀವು ಆಡಳಿತದಲ್ಲಿರುವಾಗ ನಿಮ್ಮಿಂದ ಸರಿಯಾಗಿ ನಿರ್ವಹಿಸೋದಕ್ಕೆ ಆಗ್ಲಿಲ್ಲ. ಅದು ಅಷ್ಟು ಭಕ್ತರಿರುವಾಗ ಈಗ ಈ ಮಹಾಕುಂಭ ಮೇಳದಲ್ಲಿ ದಿನಕ್ಕೆ ಬರ್ತಾ ಇದ್ದಾರೆ ಕೋಟಿ ಕೋಟಿ ಭಕ್ತಾದಿಗಳು, ನಿರ್ವಹಿಸ್ತಾ ಇದ್ದಾರೆ. ಆದ್ರೆ ಅದನ್ನೇ ಬೊಟ್ಟು ಮಾಡಿ ಮಾತಾಡೋದು ಅಲ್ಲ. ಇನ್ನು ಇದೇ ರೀತಿಯಾಗಿ ಇತಿಹಾಸವನ್ನ ನಾವು ನೋಡಿದ್ರೆ 1986ರಲ್ಲಿ ಹರಿದ್ವಾರ ಕುಂಭಮೇಳದಲ್ಲಿ ಸುಮಾರು 200 ಭಕ್ತಾದಿಗಳ ಬಲಿಯಾಗುತ್ತೆ. ಅದು ಕೂಡ VIP ಎಂಟ್ರಿ ಇದ್ದ ಕಾರಣದಿಂದಾಗಿ. ಗೊತ್ತಾಯ್ತಲ್ವಾ ರಾಹುಲ್ ಗಾಂಧಿ ಅವರೇ? ಇನ್ನು 2003 ನಾಸಿಕ್ನಲ್ಲಿ ಕಾಲ್ ತುಳಿತದಿಂದಾಗಿ 39 ಭಕ್ತಾದಿಗಳ ಸಾವಾಗುತ್ತೆ. 2005 ಮಹಾರಾಷ್ಟ್ರ ಮಂದಾರ ದೇವಿ ಮಂದಿರದಲ್ಲಿ ಸುಮಾರು 266 ಭಕ್ತಾದಿಗಳ ಸಾವಾಗುತ್ತೆ. ಹೀಗೆ ನಾವು ಇತಿಹಾಸವನ್ನ ನೋಡಿದ್ರೆ ಇಂತಹ ಘಟನೆಗಳು ಬಹಳಷ್ಟು ನಡೆದಿದೆ. ನಾನು ಇಲ್ಲಿ ನೀವು ಇರುವಾಗ್ಲೂ ನಿಮ್ಮ ಆಡಳಿತದಲ್ಲೂ ಕೂಡ ಸಾವಾಗಿದೆ ಅಂತ ಹೇಳಿ ನಾನು ಅದನ್ನ ಕಂಪೇರ್ ಮಾಡಿ ಮಾತಾಡ್ತಾ ಇಲ್ಲ. ಎಲ್ಲಾ ಸಂದರ್ಭದಲ್ಲೂ ಕೂಡ ಸಮಸ್ಯೆಗಳು ಆಗಿದೆ. ಯಾಕಂತ ಹೇಳಿದ್ರೆ ಲಕ್ಷಾಂತರ ಕೋಟ್ಯಾಂತರ ಸಂಖ್ಯೆಯಲ್ಲಿ ಭಕ್ತರು ಬರುವಾಗ ಆ ನಿರ್ವಹಣೆ ಮಾಡುವಂಥದ್ದು ಅಷ್ಟು ಸುಲಭ ಅಲ್ಲ. ನಾವು ಏನು ಒಳ್ಳೇದನ್ನ ಮಾಡ್ತೀವೋ ಅದನ್ನ ಹೈಲೈಟ್ ಮಾಡೋದಿಲ್ಲ. ಏನೋ ಒಂದು ಸ್ವಲ್ಪ ಚಿಕ್ಕದು ಸಿಕ್ಕಿದ್ರೆ ಸಾಕು, ಹೈಲೈಟ್ ಮಾಡಿ ಅದಕ್ಕೆ ಒಂದೆಷ್ಟು ಎಕ್ಸ್ಟ್ರಾ ಸೇರಿಸಿ ಹಾಕಿಬಿಡ್ತೀವಿ. ಅದರಲ್ಲಿ ಏನೋ ಒಂಥರ ಖುಷಿ ಅಲ್ವಾ? ಇಂತಹ ಒಂದು ದುರ್ಘಟನೆ ನಡೆದಿದೆ, ನೀವು ಸಂತಾಪವನ್ನ ಸೂಚಿಸೋ ಬದಲಾಗಿ, ಆ ಮಾನವೀಯತೆಯನ್ನು ತೋರಿಸೋ ಬದಲಾಗಿ ಇದರಲ್ಲೂ ಕೂಡ ರಾಜಕೀಯವನ್ನ ಮಾಡೋದಕ್ಕೆ ಬರ್ತೀರಲ್ವಾ? ನಿಮಗೇನು ಅನ್ಸೋದೇ ಇಲ್ವಾ? ಯಾಕೆ ಎಲ್ಲಾದ್ರಲ್ಲೂ ಕೂಡ ರಾಜಕೀಯವನ್ನ ತರ್ತೀರಾ? ಇದು ರಾಜಕೀಯ ಮಾಡುವಂತಹ ವಿಚಾರನ? ಇಡೀ ವಿಶ್ವವೇ ಇವತ್ತು ಭಾರತದತ್ತ ತಿರುಗಿ ನೋಡ್ತಾ ಇದೆ. ನಾವು ಒಬ್ರಿಗೊಬ್ರಿಗೂ ನಿಂತು ಈ ಒಂದು
ಧಾರ್ಮಿಕ ವಿಸ್ಮಯವನ್ನ ಯಶಸ್ವಿಗೊಳಿಸ್ಬೇಕು. ಆದ್ರೆ ಏನಾಗ್ತಾ ಇದೆ ನೋಡ್ತಿದೀವಲ್ವಾ. ಇನ್ನು ಈ ಕಾಲ್ತುಳಿತದ ವಿಚಾರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವಿಚಾರಗಳು ವೈರಲ್ ಆದಾಗ ಈ ಶಾಂತಿಯುತ ಮನಸ್ಥಿತಿಗಳಿದೆಯಲ್ಲ, ಐ ರಿಪೀಟ್, ಶಾಂತಿಯುತ ಮನಸ್ಥಿತಿಗಳಿಗೆ ಭಾರಿ ಖುಷಿ ಆಗ್ಬಿಡುತ್ತೆ. ಏನೋ ಒಂಥರ ಕೆಟ್ಟು ಖುಷಿ. ನಿಮಗೆ ನಾನೊಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನು ಕೊಡ್ತೀನಿ, ಕೇಳಿಸ್ಕೊಳ್ಳಿ. ಮೆಕ್ಕಾದಲ್ಲಿ 1990ರಲ್ಲಿ 1500 ಭಕ್ತಾದಿಗಳ ಸಾವಾಗತ್ತೆ. 1994ರಲ್ಲಿ 270 ಭಕ್ತಾದಿಗಳ ಸಾವಾಗತ್ತೆ. 1998ರಲ್ಲಿ 150 ಭಕ್ತಾದಿಗಳ ಸಾವಾಗತ್ತೆ. 2001ರಲ್ಲಿ 40 ಭಕ್ತಾದಿಗಳ ಸಾವಾಗತ್ತೆ. 2003ರಲ್ಲಿ 14 ಭಕ್ತರ, 2004ರಲ್ಲಿ 244, 2005ರಲ್ಲಿ 9, 2006ರಲ್ಲಿ 346, 2015ರಲ್ಲಿ 2236. ಹೀಗೆ ಹೇಳ್ತಾ ಹೋದ್ರೆ ಇನ್ನೂ ಬಹಳಷ್ಟಿದೆ. ಇದು ಕೇವಲ ಕಾಲ್ತುಳಿತದ ವಿಚಾರವನ್ನ ನಾನು ಹೇಳ್ತಾ ಇದ್ದೀನಿ. ಇನ್ನು ಬೇರೆ ಬೇರೆ ಘಟನೆಗಳಿಗೆ ಸಾವಿಗೀಡಾದಂಥವ್ರು ಬಹಳಷ್ಟು ಜನ ಇದ್ದಾರೆ. ನಿಮ್ಮ ಹಾಗೆ ನಾನು ಇದನ್ನ ಹೇಳಿ ನಕ್ಕು ಬಿಟ್ರೆ ಹೇಗಿರುತ್ತೆ? ನನಗೂ ನಿಮಗೂ ವ್ಯತ್ಯಾಸನೇ ಇರಲ್ಲ ಅಲ್ವಾ? ಮನುಷ್ಯ ಅನ್ನುವಂಥದ್ದಕ್ಕೆ ಅರ್ಥ ಇರಲ್ಲ, ಹೌದು ಅಲ್ವೋ? ನಾವು ಯಾವುದನ್ನ ಯಾವ ರೀತಿ ತಗೊಳ್ತಾ ಇದ್ದೀವಿ ಯೋಚನೆ ಮಾಡಿ. ಇವತ್ತು ಈ ಮಹಾಕುಂಭ ಮೇಳದಲ್ಲಿ ಇನ್ನಷ್ಟು ಬಿಗಿ ಭದ್ರತೆಯನ್ನು ತಗೊಳ್ತಾ ಇದ್ದಾರೆ. ನೋ ವೆಹಿಕಲ್ ಝೋನ್ ಮಾಡ್ತಾ ಇದ್ದಾರೆ. VIP ಎಂಟ್ರಿನ ಕಂಪ್ಲೀಟ್ ಆಗಿ ನಿಷೇಧ ಮಾಡಿದ್ದಾರೆ. ಫೆಬ್ರವರಿ 5ರ ತನಕ ಯಾವುದೇ VIP-ನೂ ಇಲ್ಲ, ಏನೂ ಇಲ್ಲ, ವೆಹಿಕಲ್ಸು ಎಂಟ್ರಿ ಇಲ್ಲ, ಏನೂ ಇಲ್ಲ. ಕುಂಭನಗರಿಯಲ್ಲಿ ಬನ್ನಿ, ಅಮೃತ ಸ್ನಾನವನ್ನ ಮಾಡಿ ನೋಡಿ ಹೋಗಿ ಅಷ್ಟೇ. ನಾನು ನಿಜ ಹೇಳ್ತೀನಿ, ಇಲ್ಲಿ ಆಡಳಿತ ವ್ಯವಸ್ಥೆ ಇದೆಯಲ್ಲ, ಯೋಗಿಜಿ ಸರ್ಕಾರ ಇದೆಯಲ್ವಾ, ಬಹಳ ಅಚ್ಚುಕಟ್ಟಾದಂತಹ ವ್ಯವಸ್ಥೆಯನ್ನು ಮಾಡಿದೆ. ಅಂಡ್ ನಾನಿಲ್ಲಿ ಆಗಿರುವಂತಹ ಈ ಒಂದು ದುರ್ಘಟನೆಯನ್ನ ವಹಿಸ್ಕೊಂಡು ಮಾತಾಡ್ತಾನೂ ಇಲ್ಲ. ಭಗವಂತ ಅವರ ಕುಟುಂಬಕ್ಕೆ ಈ ನೋವನ್ನ ಭರಿಸುವಂತಹ ಶಕ್ತಿಯನ್ನ ಕೊಡ್ಲಿ. ಒಂದು ಅದ್ಭುತವಾದಂತಹ ಆಧ್ಯಾತ್ಮಿಕ ವಿಸ್ಮಯವನ್ನ ನಾವೆಲ್ಲರೂ ಕೂಡ ಕಣ್ತುಂಬಿಕೊಳ್ತಾ ಇದ್ದೀವಿ. 144 ವರ್ಷಗಳಿಗೊಮ್ಮೆ ನಡೆಯುವಂಥದ್ದು. ಒಗ್ಗಟ್ಟಾಗೋಣ, ಭಾರತೀಯರಾಗಿ, ಸನಾತನಿಗಳಾಗಿ, ಮನುಷ್ಯರಾಗಿ ಅಟ್ಲೀಸ್ಟ್ ಒಗ್ಗಟ್ಟಾಗೋಣ. ಇಡೀ ವಿಶ್ವಕ್ಕೆ ಒಂದು ಅದ್ಭುತವಾದಂತಹ ಸಂದೇಶ ರವಾನೆ ಆಗಲಿ. ಹಾಗಂತ ಈ ಒಂದು ಪುಣ್ಯ ಭೂಮಿಯಲ್ಲಿ ಇವತ್ತು ನಿಂತ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಅದೇ ರೀತಿ ಬಹಳಷ್ಟು ಜನ ಮೊನ್ನೆಯಿಂದ ನನ್ನ ಎಲ್ಲ ವಿಡಿಯೋಸ್ಗಳಿಗೂ ಕೂಡ ನಿಮ್ಮ ವಾಯ್ಸ್ ಒಂದು ಸ್ವಲ್ಪ ಚೇಂಜಸ್ ಆಗ್ತಾ ಇದೆ, ಆರೋಗ್ಯ ಹೇಗಿದೆ, ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಬಹಳಷ್ಟು ಜನ ಪರ್ಸ್ನಲ್ ಆಗಿ ಆಗಿರಬಹುದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ಸ್ಗಳ ಮೂಲಕ ಆಗಿರಬಹುದು ಬಹಳಷ್ಟು ಜನ ಕೇಳ್ತಾ ಇದ್ದಾರೆ. ನಿಮ್ಮೆಲ್ಲರ ಪ್ರೀತಿ, ಈ ಒಂದು ಆಶೀರ್ವಾದಕ್ಕೆ ನಾನು ಯಾವತ್ತೂ ಕೂಡ ಚಿರಋಣಿ. ಆರಾಮಾಗಿ ಇದ್ದೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ವ್ಯವಸ್ಥೆಗಳು ಅಚ್ಚುಕಟ್ಟಾಗಿದೆ, ಪೊಲೀಸರಿದ್ದಾರೆ, ಬಹಳ ಅದ್ಭುತವಾಗಿ ತಮ್ಮ ಕೆಲಸವನ್ನ ರಾತ್ರಿ ಹಗಲು ಅನ್ನುವಂಥದ್ದನ್ನು ನೋಡದೆ ಮಾಡ್ತಾ ಇದ್ದಾರೆ. ಸ್ವಚ್ಛತಾ ಕಾರ್ಮಿಕರು ಅವರು ಕೂಡ ಅಷ್ಟೇ ರಾತ್ರಿ ಹಗಲು ಅನ್ನುವಂಥದ್ದನ್ನು ನೋಡದೆ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಯೋಗಿಜಿ ಸರ್ಕಾರಕ್ಕೆ ಮತ್ತೊಮ್ಮೆ ಹ್ಯಾಟ್ಸ್ ಆಫ್ ಅನ್ನು ನಾನು ಹೇಳ್ತೀನಿ. ಅದ್ಭುತವಾಗಿದೆ ರೀ. ನೀವು ಕೂಡ ಬನ್ನಿ, ಯಾವುದೇ ರೀತಿಯಾದಂತಹ ಭಯವನ್ನು ಪಡಬೇಡಿ. ನಾವೆಲ್ಲರೂ ಕೂಡ ಈ ಒಂದು ಆಧ್ಯಾತ್ಮಿಕ ವಿಸ್ಮಯದಲ್ಲಿ ಪಾಲುದಾರರಾಗೋಣ. ಹರ ಹರ ಮಹಾದೇವ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.